ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕೊಳ್ಳಿ ಹೋಬಳಿಯ ಹಲಸೂರು ಗ್ರಾಮ ಪಂಚಾಯಿತಿಯ ಅಂಗನವಾಡಿ ಕಟ್ಟಡ ಹಾಗೂ ಕರ್ಕುಚ್ಚಿ 1ನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭೋತ್ಸವ ಉದ್ಘಾಟನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಗೋಪಾಲ ಗ್ರಾಮ ಪಂಚಾಯಿತಿ ಮುಖ್ಯ ರಸ್ತೆಯಿಂದ ಕರ್ಕುಚ್ಚಿಗೆ ಸಂಪರ್ಕಿಸುವ ಸಿಸಿ ರಸ್ತೆ 1 ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದಂತಹ ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ರವರಿಂದ ಈ ಸಂದರ್ಭದಲ್ಲಿ ಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದಬಾಯಿ ಸೋಮೇಶ್ ನಾಯ್ಕ ಮತ್ತು ಸದಸ್ಯರುಗಳು ಹಾಗೂ ಕರ್ಕುಚ್ಚಿ ಟ್ರಸ್ಟ್ ಅಧ್ಯಕ್ಷರಾದ NV ಅರುಣ್, STMC ಅಧ್ಯಕ್ಷೆ ಪುಷ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ಕಲ್ ಮೋಹನ್ ಮತ್ತು ಸದಸ್ಯರುಗಳು ಹಾಗೂ ಮುಖಂಡರುಗಳಾದ ವಿಜಯಬಾಯಿ ಠಾಕ್ರನಾಯ್ಕ್ ಹಾಗೆ ಗೋಪಾಲ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಲತಾ ಪಾಲಯ್ಯ ಮತ್ತು ಸದಸ್ಯರುಗಳು ಹಾಗೂ ಮುಖಂಡರುಗಳಾದ ತರೀಕೆರೆ ಗಂಗಾಧರ್, ಹಲಸೂರು ಅರವಿಂದ್ ಹಾಗೂ ಗೋಪಾಲ ಪಂಚಾಯಿತಿ S ಕೆಂಪೇಗೌಡ, ಮಣಿಕಂಠ, ಮಂಜಾನಾಯ್ಕ್ ಮತ್ತು ಅಧಿಕಾರಿಗಳಾದ AE ಜೈನುಲ್ಲಾಬ್ದೀನ್, JE ರವಿಕುಮಾರ್, PDO ರಾಜ್ ವಿಜಯನ್, ಗೋಪಾಲ PDO ಚೇತನ್, ಕರ್ಕುಚ್ಚಿ ಮುಖ್ಯೋಪಾಧ್ಯಾಯರಾದ ದೇವೇಂದ್ರ ನಾಯ್ಕ್, AE ರವಿಕುಮಾರ್ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ವಿನೋದಬಾಯಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರ್ ಅವರೇ ಮತ್ತು ರೂಪಾ ಅವರೇ, ಸುವರ್ಣಮ್ಮನವರೇ ಮತ್ತು ನಮ್ಮ ಆತ್ಮೀಯರು ಆದಂತಹ ಮೊಹಮ್ಮದ್ ಇಬ್ರಾಹಿಂ ಅವರೇ ಹಾಗೂ ನಮ್ಮ ಆತ್ಮೀಯರು ಈ ಭಾಗದ ಮುಖಂಡರು ಆದಂತಹ ಅರವಿಂದರವರೇ ಮತ್ತು ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಶಿಶು ಅಭಿವೃದ್ಧಿ ಅಧಿಕಾರಿಯಾದಂತಹ ಚರಣ್ ರಾಜ್ ರವರೇ, ಈ ಒಂದು ಕಾಮಗಾರಿಯ ಇಂಜಿನಿಯರ್ಸ್ಗಳಾದ ಜೈನ್ ಅವರೇ ಮತ್ತು ರವಿ ಗೌಡ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಏನು ಬಾಲ ವಿಕಾಸ ಸಮಿತಿ ಅಧ್ಯಕ್ಷರಾದ ಸುಮಯ್ಯ ಅವರೇ ಮತ್ತು ಸೋಮೇಶ್ ಅವರೇ, ಸಾವಿತ್ರಮ್ಮನವರೇ ಮತ್ತು ಇಲ್ಲಿ ಭಾಗದ ಅಂಗನವಾಡಿಯ ಕಾರ್ಯಕರ್ತರಿದ್ದಾರೆ, ಸಹಾಯಕರಿದ್ದಾರೆ. ಚೆನ್ನಾಗಿರ್ಬೇಕು, ಬಸರಿಯವರು ಚೆನ್ನಾಗಿರ್ಬೇಕು, ಬಾಣಂತಿರು ಆರೋಗ್ಯವಾಗಿರ್ಬೇಕು ಮತ್ತು ಕುಮಾರಿಯವರೇನು ಕಿಶೋರಿಯವರು ಅಭಿವೃದ್ಧಿ ಚೆನ್ನಾಗಿರ್ಬೇಕು. ನಮ್ಮಲ್ಲಿ ಮುಂಚೆ ಎಲ್ಲ ಮಗುವಾಗಬೇಕಿದ್ರೆ ತಾಯಿ ಸಾಯ್ತಕ್ಕಂಥದ್ದು, ಮಕ್ಕಳು ಮರಣ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇತ್ತು. ಇವತ್ತು ಈ ಎಲ್ಲ ಕಾರ್ಯಕ್ರಮಗಳ ಮಾಡೋದ್ರಿಂದ ಯಾಕೆಂತಂದ್ರೆ ಆರೋಗ್ಯವಾಗಿ ಮತ್ತು ಪೌಷ್ಟಿಕ ಆಹಾರ ತಿಂದ್ರೆ ಬರೋದಿಲ್ಲ. ಬಸರಿಯರು, ಬಾಣಂತಿಯರು, ಕಿಶೋರಿಯರೆಲ್ಲ ಆರೋಗ್ಯವನ್ನ, ಒಳ್ಳೆಯ ಆಹಾರವನ್ನು ತಿನ್ನಬೇಕು.
ಬಡತನದಲ್ಲಿ ಅವ್ರು ಕೆಲಸ ಮಾಡ್ಕೊಂಡಿದ್ದು ತಿನ್ಲಿಕ್ಕೆಲ್ಲ ಆಗ್ತಿರಲ್ಲ. ಅದಕ್ಕೋಸ್ಕರ ಅವರಿಗೆಲ್ಲ ಪೌಷ್ಟಿಕ ಆಹಾರವನ್ನು ಅಂಗನವಾಡಿಯ ಮುಖಾಂತರ ಸರ್ಕಾರ ಕೊಡ್ತಾ ಇದೆ. ಹಾಲು ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥದ್ದು, ಚಿಕ್ಕಿ ಕೊಡ್ತಕ್ಕಂಥದ್ದು, ಮತ್ತೆ ಬೇಕಾದಂಥ ಆಹಾರ ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು, ಮಿಲೆಟ್ ಪೌಡರ್ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ಕೊಂಬಂದಿರೋದ್ರಿಂದ ನಮ್ಮಲ್ಲಿ ತಾಯಿಯವರು ಸಾಯ್ತಾ ಇಲ್ಲ, ಮಕ್ಕಳು ಕೂಡ ಸಾಯೋದು ತುಂಬಾ ಕಡಿಮೆ ಆಗಿದೆ. ಎಷ್ಟೇ ರಾಜ್ಯದಲ್ಲಿ ಹೇಳ್ತಿದ್ದಾರೆ. ಆದರೆ ಮುಂಚೆ ಎಲ್ಲ ತುಂಬಾ ಇತ್ತು. ನಾನು 25 ವರ್ಷದಿಂದ 20 ವರ್ಷದಿಂದ ತುಂಬಾನೇ